ಹಲೋ ನಮಸ್ಕಾರಿಯಪ್ಪ. ಎಲ್ಲ ದೊಡ್ಡ ಮಂದಿಗಿ ಎಲ್ರೂ ಆರಾಮಾಗಿದ್ದೀರಿ ಅಂತ ತಿಳ್ಕೊತೀನಿ. ಇವತ್ತು ಮತ್ತೊಂದು ಹೊಸ ವಿಷಯದ ಬಗ್ಗೆ ವಿಡಿಯೋ ಮಾಡ್ಕತೀನಿರಿ. ಈ ಒಂದು ವಿಡಿಯೋ ನಿಮ್ಗಿಷ್ಟ ಆದ್ರ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ಸ್ ಮಾಡಿ ತಿಳಿಸಿ. ಹಾಗೆ ಗುರುಸ್ವಾಮಿ ಒಡೆಯರ್ ಯೂಟ್ಯೂಬ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಧೈರ್ಯಶಾಲಿ ಅಥವಾ ಧೈರ್ಯವಂತನಾಗುವುದು ಎನ್ನುವುದು ಒಂದೇ ದಿನದಲ್ಲಿ ಆಗುವ ಬದಲಾವಣೆಯಲ್ಲ, ಅದು ನಿರಂತರ ಅಭ್ಯಾಸದಿಂದ ಬರುವ ಗುಣ. ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಲು ಮತ್ತು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಲು ಇಲ್ಲಿವೆ ಕೆಲವು ಪ್ರಮುಖ ಹಾದಿಗಳು. 1. ಭಯವನ್ನು ಒಪ್ಪಿಕೊಳ್ಳಿ. ಧೈರ್ಯ ಎಂದರೆ ಭಯವೇ ಇಲ್ಲದಿರುವುದಲ್ಲ, ಭಯವಿದ್ದರೂ ಅದನ್ನು ಎದುರಿಸಿ ಮುನ್ನಡೆಯುವುದು. ಯಾವುದಕ್ಕೆ ಹೆದರುತ್ತೀರಿ ಎಂದು ಮೊದಲು ಗುರುತಿಸಿ, ಅದನ್ನು ಎದುರಿಸಲು ಸಣ್ಣ ಹೆಜ್ಜೆ ಇಡಿ. 2. ಸಣ್ಣ ಸಣ್ಣ ಗುರಿಗಳಿಂದ ಆರಂಭಿಸಿ. ಒಮ್ಮೆಲೆ ದೊಡ್ಡ ಸಾಹಸ ಮಾಡಬೇಕಿಲ್ಲ. ಪ್ರತಿದಿನ ನಿಮಗೆ ಸ್ವಲ್ಪ ಮುಜುಗರ ಅಥವಾ ಭಯ ತರುವ ಕೆಲಸಗಳನ್ನು ಮಾಡಿ. ಉದಾಹರಣೆಗೆ 4 ಜನರ ಮುಂದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳುವುದು, ಹೊಸಬರ ಜೊತೆ ಮಾತು ಆರಂಭಿಸುವುದು, ತಿಳಿಯದ ವಿಷಯವನ್ನು ಗೊತ್ತಿಲ್ಲ ಕಲಿಸಿಕೊಡಿ ಎಂದು ಕೇಳುವುದು. 3. ಸೋಲನ್ನು ಕಂಡು ಅಂಜಬೇಡಿ. ಬಹಳಷ್ಟು ಜನ ಏನು ಅಂದುಕೊಳ್ಳುತ್ತಾರೋ ಅಥವಾ ಸೋತು ಹೋದರೆ ಅವಮಾನ ಎಂದು ಹೆದರುತ್ತಾರೆ. ನೆನಪಿಡಿ, ತಪ್ಪು ಮಾಡುವುದು ಕಲಿಕೆಯ ಒಂದು ಭಾಗ. ಸೋಲು ನಿಮ್ಮನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ ಹೊರತು ದುರ್ಬಲನನ್ನಲ್ಲ. 4. ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ. ದೇಹ ಸದೃಢವಾಗಿದ್ದರೆ ಮನಸ್ಸು ಕೂಡ ಗಟ್ಟಿಯಾಗುತ್ತದೆ. ವ್ಯಾಯಾಮ. ಪ್ರತಿದಿನ ವ್ಯಾಯಾಮ ಮಾಡುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಧ್ಯಾನ, ಮೆಡಿಟೇಷನ್, ಮನಸ್ಸಿನ ಆತಂಕವನ್ನು ಕಡಿಮೆ ಮಾಡಲು ಮತ್ತು ಏಕಾಗ್ರತೆ ಬೆಳೆಸಲು ಧ್ಯಾನ ಸಹಕಾರಿ. 5. ಜ್ಞಾನವೇ ಶಕ್ತಿ. ನಮಗೆ ಯಾವುದರ ಬಗ್ಗೆ ಮಾಹಿತಿ ಇರುವುದಿಲ್ಲವೋ ಅಲ್ಲಿ ಭಯ ಜಾಸ್ತಿ ಇರುತ್ತದೆ. ನೀವು ಮಾಡುವ ಕೆಲಸದ ಬಗ್ಗೆ ಸಂಪೂರ್ಣ ಜ್ಞಾನ ಪಡೆದರೆ ಅರ್ಧದಷ್ಟು ಭಯ ತನ್ನಷ್ಟಕ್ಕೆ ತಾನೇ ಮಾಯವಾಗುತ್ತದೆ. 6. ಸಕಾರಾತ್ಮಕ ಆಲೋಚನೆ, ಪಾಸಿಟಿವ್ ಥಿಂಕಿಂಗ್. ನನ್ನ ಕೈಯಿಂದ ಸಾಧ್ಯವಿಲ್ಲ ಎನ್ನುವ ಬದಲು ನಾನು ಪ್ರಯತ್ನಿಸುತ್ತೇನೆ ಎಂದು ಹೇಳಿಕೊಳ್ಳಿ. ನಿಮ್ಮ ಬಗ್ಗೆ ನೀವೇ ನಕಾರಾತ್ಮಕವಾಗಿ ಮಾತನಾಡುವುದನ್ನು ನಿಲ್ಲಿಸಿ. ದಯವಿಟ್ಟು ಗುರುಸ್ವಾಮಿ ಒಡೆಯರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.